ಬಹಳ ಬೇಸರ ಅನಿಸ್ತು. ಎಲ್ಲಾದರೂ ಬದುಕಿರ್ಬೋದು ಅನ್ನುವಂಥ ಒಂದು ಸಣ್ಣ ನಿರೀಕ್ಷೆ ಇತ್ತು. ಅವರು ಆ ರೀತಿಯೆಲ್ಲ ಸುಳ್ಳು ಹೇಳುವವರಲ್ಲ, ಆದರೂ ಒಂದು ನಿರೀಕ್ಷೆ ಇತ್ತು. ಈಗ ದೃಢಪಟ್ಟಿದೆ. ಭಾಳ ಬೇಸರ ಅನಿಸ್ತದೆ. ನನ್ನ ಭಾಳ ಪರಿಚಿತರು, ನಮ್ಮ ಒಂದೇ ಊರಿನವರು ನಾವು ಕೂಡ. ಈ ರೀತಿ ಆಗಬಾರ್ದಿತ್ತು. ಅವರು ರಾಜಕೀಯ ಇದರಲ್ಲಿ ಹೆಚ್ಚು ಸಕ್ರಿಯ ಆಗಿರಲಿಲ್ಲ, ಆದರೆ ಸಾಮಾಜಿಕ ವಿಚಾರಗಳಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿದ್ದರು ಮತ್ತು ಹೆಚ್ಚು ಸಮಾಜದಲ್ಲಿ ಮುಸ್ಲಿಂ ಸಮುದಾಯದ ಒಳಗಡೆ ಏನಾದರೂ ಬಿಕ್ಕಟ್ಟುಗಳು ತಲೆದೋರಿದಾಗ, ಅಲ್ಲಿ ಇನ್ಯಾರಾದರೂ ಸಮಸ್ಯೆಗಳಿಗೊಳಗಾದಾಗ ಅವರ ನೆರವಿಗೆ ಧಾವಿಸುವಂತಹ, ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನ ಬಗೆಹರಿಸುವಂಥ ಒಂದು ಸ್ಥಾನದಲ್ಲಿದ್ದರು. ಅಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾಯಿದ್ರು. ಎಲ್ಲೂ ವಿವಾದಗಳಿಗೆ ಸಿಲುಕಿದ್ದು ಅಥವಾ ಯಾರಿಗಾದರೂ ಉದ್ದೇಶಪೂರ್ವಕವಾಗಿ ತನ್ನ ವಿರೋಧಿಗಳಿಗೂ ಕೂಡ ಅವರು ತೊಂದರೆ ಕೊಟ್ಟದ್ದನ್ನು ನನ್ನ ಗಮನಕ್ಕೆ ಬಂದಿಲ್ಲ. ಅಂಥವ್ರಿಗೆ ಈಗ ಆಗಬಾರ್ದಿತ್ತು. ಒಂದು ಮಸೀದಿ ಆಡಳಿತ ಇರ್ಬೋದು, ಸಣ್ಣ ಪುಟ್ಟ ರಾಜಕೀಯ ಇದಕ್ಕಿರ್ಬೋದು, ಅದಕ್ಕಾಗಿ ಈ ರೀತಿಯ ಮನುಷ್ಯನ ಒಂದು ಸಣ್ಣ ಪುಟ್ಟ ದೌರ್ಬಲ್ಯಗಳನ್ನು ಹಿಡಿದು ಅವರಿಗೆ ಟಾರ್ಚರ್ ಕೊಡುವಂಥದ್ದು ಇವರ ಪಾಲಿಗೆ ಆ ರೀತಿ ಆಗಬಾರ್ದಿತ್ತು. ಅವರು ಈ ರೀತಿ ಯಾರಿಗೂ ಮಾಡುವಂಥ ಜನ ಅಲ್ಲ. ಊರಿಗೂ ತುಂಬ ಅನುಕೂಲ ಆಗಿದೆ. ಊರಿನ ಹಲವಾರು ಜನರಿಗೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಹಲವರಿಗೂ ಕೂಡ ಸಹಾಯ ಮಾಡಿದ್ದಾರೆ. ಬೇರೆ ಬೇರೆದಾಗಿದೆ. ಅದರಿಂದಾಗಿ ನಮಗೆಲ್ಲರಿಗೂ, ಇಡೀ ಜನರೆಲ್ಲರಿಗೂ, ಅವರ ಕುಟುಂಬ ಇರ್ಬೋದು ಅಥವಾ ಅವರ ಸ್ನೇಹಿತರು ಅಲ್ಲದಂಥ ಸಾಮಾನ್ಯ ಜನರಿಗೂ ಕೂಡ ಅವರ ಈ ದುರಂತ ಅಂತ್ಯ ಖೇದ ಉಂಟು ಮಾಡಿದೆ. ಇದಕ್ಕೆ ಕಾರಣ ಆದವರಿಗೆ ಶಿಕ್ಷೆ ಆಗಬೇಕು. ಈ ರೀತಿ ಯಾರಿಗೂ ಆಗಬಾರ್ದು. ಕುಟುಂಬವನ್ನು ಇಡೀ ಕುಟುಂಬ ಒಂದು ಛಿದ್ರ ಆಗುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಈ ರೀತಿಯ ಘಟನೆ ಅವರಿಗೆ ಆಗಬಾರ್ದಿತ್ತು. ನಾನಂತೂ ಭಾಳ ಬೇಸರ ಆಗಿದೆ. ಅವರಿಗೆ ನಾನು ಸಂತಾಪವನ್ನು ಸೂಚಿಸ್ತೇನೆ. ಇವತ್ತು ನಮ್ಮ ಸಮಾಜದ ಮುಂದಾಲು, ನಾವೆಲ್ಲರೂ ಒಂದು ಸುನ್ನಿ ಟೈಗರ್ ಅಂತ ಕರೀತಿರುವಂತಹ ಮಮ್ತಾಜ್ ಅಲಿ ಅವರು ನಮ್ಮನ್ನು ಅಗಲಿದ್ದಾರೆ. ನಿಜವಾಗಿಯೂ ಅವರ ಒಂದು ಮರಣ ಈ ಸಮಾಜಕ್ಕೆ, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆಗೆ ಒಂದು ದೊಡ್ಡ ಕೊಡಲಿ ಏಟು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಅವರ ಕುಟುಂಬಕ್ಕೆ ಹಾಗೂ ಅವರ ಅಭಿಮಾನಿಗಳಿಗೆ ಭಗವಂತನು ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಾನು ಅವರು ತುಂಬ ಆತ್ಮೀಯರಾಗಿದ್ದೆವು. ಹಲವಾರು ವಿಷಯದಲ್ಲಿ ನಾವು ಒಂದು ಚರ್ಚೆ ಮಾಡಿಕೊಂಡು ಇವತ್ತು ಬಡಬಗ್ಗರಿಗೆ ಒಂದು ದಾನ ಧರ್ಮ ಮಾಡುವುದರಲ್ಲೇ ಇರಲಿ, ಸಹಾಯ ಮಾಡುವುದೇ ಇರಲಿ, ಸಮಾಜದ ಹಿರಿಯರನ್ನೆಲ್ಲ ಸೇರಿಸಿಕೊಂಡು ಬಡವರಿಗೆ ಸಹಾಯ ಮಾಡ್ತಾಯಿದ್ರು. ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ವಿದ್ಯಾರ್ಜನೆಗೂ ಕೂಡ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂತಹ ಒಂದು ಮಹಾನ್ ವ್ಯಕ್ತಿತ್ವ. ಇಂಥ ವ್ಯಕ್ತಿತ್ವ ನಿಜವಾಗಿಯೂ ಇವತ್ತು ನಮ್ಮ ಜೊತೆಗೆ ಇರಬೇಕಿತ್ತು. ನಾವು ಇಂಥ ದಾರುಣ ಮರಣ ನಮಗೆಲ್ಲರಿಗೂ, ಈ ಸಮಾಜಕ್ಕೆ ಒಂದು ಬೇಸರ ತಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಈ ಸಮುದಾಯಕ್ಕೆ ಒಂದು ದೊಡ್ಡ ದುರಂತ. ಯಾಕಂದರೆ ನಾವು ಕನಸಿನಲ್ಲಿ ಎನಿಸಿದಂಥ ಒಬ್ಬ ಸಮಾಜ ಸೇವಕ, ಎಲ್ಲ ಧಾರ್ಮಿಕ, ಸಾಮಾಜಿಕ ಎಲ್ಲ ಇದರಲ್ಲಿ ನಮ್ಮ ಮುಸ್ಲಿಂ ಸೆಂಟ್ರಲ್ ಕಮಿಟಿದೊಂದು ಉಪಾಧ್ಯಕ್ಷ ಆಗಿದ್ದ. ನಮ್ಮ ಒಡನಾಟ ಸುಮಾರು 20 ವರ್ಷ ಹಿಂದೆ ಇದೆ. ಯಾಕೆ ಇದಾಯಿತು ಅಂತ, ಇದು ನಮ್ಮ ಸಮುದಾಯಕ್ಕೆ ತುಂಬ ನಷ್ಟ. ಇದು ಅವ್ರಿಗೆ ಅಲ್ಲಾಹನು ಅವ್ರಿಗೆ ಚಿರಶಾಂತಿ ನೀಡಲಿ ಅಂತ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮೊಬ್ಬ ಆತ್ಮ ಮಿತ್ರ ಆಗಿದ್ದ. ಸೊ ಇದು ನಾವು ಸಮುದಾಯ ಯಾಕಂದರೆ ಈ ಸಮುದಾಯಕ್ಕೆ ತುಂಬ ನಷ್ಟ ಇದು. ನಾವು ಬೇಕಾದಷ್ಟು ನಮ್ಮ ಗೆಳೆತನ ಸುಮಾರು 25 ನಾವು, ಯಾಕಂದರೆ ಸುರತ್ಕಲ್ ಗಲಭೆ ಟೈಮಿಂದಲೇ ನಮ್ಮ ಪರಿಚಯ. ಅವರೆಲ್ಲ ಅಣ್ಣ ತಮ್ಮಿದ್ದರು, ಮೈದನ್ ಬಹಾದ್ರಿ. ಇವರ ಒಂದು ಬೇರೆಯೇ ಒಂದು ಇವರ ನ್ಯಾಚರ್. ಯಾಕೆಂದರೆ ಎಲ್ಲರೊಟ್ಟಿಗೆ ಮಿಂಗಲಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಬಂದವರು ಇರ್ತಾರೆ. ಯಾವುದೇ ಸಮುದಾಯಕ್ಕೆ ಒಂದು ಸ್ವಲ್ಪ ನೋವಾದರೆ ಸಹ ಅವರು ಈ ಸಮುದಾಯ ಅಂದ್ಬಿಟ್ಟು ಅದು ಒಂದು ಎಜುಕೇಷನ್ ಟೆಸ್ಟ್ ಆಗಲಿ, ಎಲ್ಲ ಧಾರ್ಮಿಕ ಎಲ್ಲ ಇದರಲ್ಲೂ ಅವರು ಅಲ್ಲಿ ಮುಂದೆ ಬಂದು ನಿಂತು ಅದಂತೂ ಎಷ್ಟು ದೊಡ್ಡ ಇದಿದ್ರು ಅದನ್ನು ಸಾಲ್ವ್ ಮಾಡುವಂಥ ವ್ಯಕ್ತಿ. ಆದ್ದರಿಂದ ಈ ಸಮುದಾಯಕ್ಕೆ ತುಂಬರದ ನಷ್ಟ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ.